ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ಬದಲಾದ ಗೋಪಾಲ. ಪುಟ್ಟಕ್ಕ ನಿರಾಳ. ಇತ್ತ ಸಹನ ಮೇಲೆ ಮುರಳಿಗೆ ಕೋಪ. ಪುಟ್ಟಕ್ಕ ಇದೀಗ ನಿರಾಳಾಗಿದ್ದಾಳೆ. ತನ್ನ ಗಂಡನ ವರ್ತನೆ ಕಂಡು ಬಹಳ ಖುಷಿಪಟ್ಟಿದ್ದಾಳೆ. ಸುಮಾಳನ್ನು ಪರೀಕ್ಷೆ ಬರೆಯಲು ಕರೆದುಕೊಂಡು ಹೋದ ಗೋಪಾಲನನ್ನು ಕಂಡು ಪುಟ್ಟಕ್ಕ ಮನದಲ್ಲಿ ಖುಷಿಪಟ್ಟಿದ್ದಾಳೆ. ನಾನು ಬಹಳ ವರ್ಷದ ಹಿಂದೆ ಕನಸು ಕಂಡು ಇದೀಗ ನನಸಾಗಿದೆ. ಬೇರೆ ಮಕ್ಕಳನ್ನು ಅವರವರ ಅಪ್ಪಯ್ಯ ಕಾಲೇಜಿಗೆ ಸ್ಕೂಲ್ಗೆ ಬಿಡುವ ವೇಳೆ ಯೋಚನೆ ಮಾಡುತ್ತಿದ್ದೆ, ನನ್ನ ಗಂಡ ಯಾವಾಗ ನನ್ನ ಮಕ್ಕಳನ್ನು ಹೀಗೆ ಹಿಡಿದುಕೊಂಡು ಹೋಗುತ್ತಾರೆ ಎಂದು. ಇದೀಗ ಗೋಪಾಲ ಮಗಳ ಸುಮಾಳನ್ನು ಕಾಲೇಜಿಗೆ ಬಿಡುವುದು ನೋಡಿದ ಪುಟ್ಟಕ್ಕನ ಮನಸ್ಸಲ್ಲಿ ಖುಷಿಯಾಗುತ್ತಿದೆ. ಗೋಪಾಲ ತನ್ನ ಮಗಳು ಸುಮಾಳನ್ನು ಸೇಫಾಗಿ ಪರೀಕ್ಷೆಯಲ್ಲಿ ಬಿಟ್ಟು ಅಲ್ಲಿಯೇ ಇದ್ದ ಪುರುಷೋತ್ತಮನ ತಂದೆಗೆ ಕಣ್ಣಿಗೆ ಬೀಳುತ್ತಾನೆ. ಆತನಿಗೆ ಸುಮಾ ಬಗ್ಗೆ ಒರಟಾಗಿ ನಡೆದುಕೊಳ್ಳುವುದು ನನಗೆ ಇಷ್ಟ ಆಗುತ್ತಿಲ್ಲ ಎಂದೆಲ್ಲ ಹೇಳುತ್ತಾನೆ. ಬಳಿಕ ಅವರೆಲ್ಲ ಪರೀಕ್ಷೆ ಬರೆಯಲು ಹೋದರು. ಸುಮನಿಗಾಗಿ ಗೋಪಾಲ ಕಾಯ್ತಾ ಇರುತ್ತಾನೆ. ಪುಟ್ಟಕ್ಕನಿಗೆ ಸ್ನೇಹ ಕಾರ್ಯ ಮಾಡುತ್ತಾಳೆ. ಆ ವೇಳೆ ಸುಮಾ ಗೋಪಾಲನ ಜೊತೆ ಪರೀಕ್ಷೆ ಬರೆಯಲು ಹೋದ ವಿಚಾರ ಆಕೆಗೆ ತಿಳಿಯುತ್ತದೆ. ಇದನ್ನು ತಿಳಿದ ಸ್ನೇಹ ಬಹಳ ಕೋಪ ಮಾಡಿಕೊಳ್ಳುತ್ತಾಳೆ. ಆತನ ಜೊತೆ ಸುಮಳನ್ನು ಯಾಕೆ ಕಳುಹಿಸಿದೆ ಎಂದು ಅಮ್ಮನ ಬಳಿ ಆಗಾಗ ಪ್ರಶ್ನೆ ಮಾಡುತ್ತಾಳೆ. ಯಾಕೆಂದರೆ ಸ್ನೇಹಕ್ಕೆ ಆಕೆ ತಂದೆ ಎಂದರೆ ಇಷ್ಟವೇ ಇಲ್ಲ. ತನ್ನ ತಾಯಿಯ ಬಹಳಷ್ಟು ಹಿಂಸೆ ಕೊಟ್ಟಿದ್ದಾನೆ ಎನ್ನುವಷ್ಟೇ ಆಕೆ ತಲೆಯಲ್ಲಿ ಇರುತ್ತದೆ. ಇನ್ನು ಕಂಠಿ ಮಾತ್ರ ಸ್ನೇಹಗೆ ಸಮಾಧಾನ ಮಾಡುತ್ತಾನೆ. ಏನೂ ಆಗುವುದಿಲ್ಲ, ಸುಮಾ ಉತ್ತಮವಾಗಿ ಪರೀಕ್ಷೆ ಬರೆಯುತ್ತಾಳೆ, ನೀನು ಏನು ಯೋಚನೆ ಮಾಡಬೇಡ ಎಂದು ಧೈರ್ಯ ಹೇಳುತ್ತಾಳೆ. ಇತ್ತ ಸುಮಾ ಪರೀಕ್ಷೆ ಮುಗಿಸಿ ಬರಬೇಕಾದರೆ ಗೋಪಾಲ ಅಲ್ಲೇ ಇರುತ್ತಾನೆ. ಗೋಪಾಲನ ನೋಡಿದ ಸುಮಾ, ನೀವು ಮನೆಗೆ ಹೋಗಿಲ್ವ ಎಂದಾಗ, ಇಲ್ಲ, ನಿನಗಾಗಿ ನಾನು ಇಲ್ಲೇ ಕಾದು ಕುಳಿತಿದ್ದೆ ಎಂದು ಗೋಪಾಲ ಹೇಳುತ್ತಾನೆ. ನಂಜಮ್ಮನ ಬಣ್ಣದ ಮಾತಿಗೆ ಕರಗಿದ ವಸು. ಇನ್ನು ವಸು ನಂಜಮ್ಮನ ಬಣ್ಣದ ಮಾತುಗಳನ್ನು ಮರಳು ಆಗಿರುವಂಥ ಸತ್ಯ. ಚಂದ್ರು ವಸು ಮಾಡಿರೋ ತಪ್ಪಿಗೆ ಇದೀಗ ಬೆಲೆ ತರಬೇಕಾಗಿದೆ. ತನ್ನ ಮಗಳು ಯಾವತ್ತೂ ತನ್ನ ಮರ್ಯಾದೆ ತೆಗೆಯೋಳು ಅಲ್ಲ ಎಂದು ಬಂಗಾರಮ್ಮ ಅಂದುಕೊಂಡಿದ್ದಾರೆ. ಆದರೆ ವಸು ನೋಡಿದರೆ ತನ್ನ ಅತ್ತೆ ಮೊದಲಿನ ಹಾಗೆ ಇಲ್ಲ, ಇವಾಗ ಕೊಂಚ ಬದಲಾಗಿದ್ರೆ ಎಂದು ನಿಜ ಹೇಳಲು ಯೋಚನೆ ಮಾಡ್ತಾ ಇದ್ದಾಳೆ. ಇನ್ನು ಮುರಳಿ ಸಹನ ಬಳಿ ಸಂಸಾರ ಶುರು ಮಾಡುವ ಬಗ್ಗೆ ಮಾತನಾಡ್ತಾ ಇರುತ್ತಾನೆ. ಆದರೆ ಸಹನ ಮಾತ್ರ ಕೌಶಲ್ಯಕ್ಕೆ ಹೆದರಿಕೊಂಡಿದ್ದಾನೆ. ಅತ್ತೆ ವಿರುದ್ಧ ಕೋಪಗೊಂಡ ಸ್ನೇಹ ಪ್ರೆಗ್ನೆಂಟ್ ಆಗಿರುವುದನ್ನು ತಿಳಿದು ನೀವಿಬ್ಬರು ಕೂಡ ಅಪ್ಪ ಅಮ್ಮ ಆಗಬೇಕು ಎಂದು ಮುರಳಿ ಯೋಚನೆ ಮಾಡುತ್ತಿದ್ದಾನೆ. ಮುರಳಿ ಮಾತು ಕೇಳಿದ ಸಹನ ಮಾತ್ರ ಅತ್ತೆ ಹಾಗೂ ಮಾವನಿಗೆ ನಾವಿಬ್ಬರು ದೂರ ಇರುವುದು ತಿಳಿದಿದೆ. ಇನ್ನು ನಾವು ಸಂಸಾರ ಶುರು ಮಾಡುವ ಬಗ್ಗೆ ಅವರು ಗಮನ ಕೊಡುತ್ತಿಲ್ಲ ಎಂದು ಹೇಳಿದಾಗ ಮುರಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ತಾಯಿಯ ಬಗೆಗೆ ಸಹನ ಮಾತು ಕೇಳಿ ಮುರಳಿ ಕೋಪದ ಕಟ್ಟೆ ಒಡೆಯುತ್ತದೆ. ಹೀಗೆಲ್ಲ ಮಾತನಾಡಬೇಡಿ ಎಂದು ತಾಕೀತು ಮಾಡುತ್ತಾನೆ. ಸಹನ ಮಾತಿಗೆ ಮುರಳಿ ಶಾಕ್. ಮುರಳಿ ಸಹನ ಬಳಿ ಹೇಳ್ತಾನೆ, ನನ್ನ ತಾಯಿ ಯಾವತ್ತೂ ಈ ರೀತಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ತಾಯಿಗೆ ಮಕ್ಕಳೆಂದರೆ ಪಂಚಪ್ರಾಣ. ನೀನು ಅವತ್ತು ಅಮ್ಮನಿಗೆ ಎದುರಿಸುವಾಗ ಅಮ್ಮ ಒಂದು ಮಾತು ಆಡಿರಲಿಲ್ಲ. ಹಾಗೆಯೇ ನಿನ್ನನ್ನು ಮನೆಗೆ ಕರೆದುಕೊಂಡು ಬರಲು ನಿಜವಾಗಲೂ ಅಮ್ಮ ಕಾರಣ. ಇದೀಗ ಅಂತಹ ಅಮ್ಮನ ಮೇಲೆ ಆಪಾದನೆ ಮಾಡುತ್ತಿದ್ದು ಸರಿಯಲ್ಲ. ದಯವಿಟ್ಟು ಈ ರೀತಿ ಯೋಚನೆ ಕೂಡ ಮಾಡಬೇಡ. ನನಗೆ ನಿನ್ನೊಂದಿಗೆ ಇರಲು ಇಷ್ಟವಿಲ್ಲ ಅನಿಸುತ್ತದೆ. ಅದಕ್ಕಾಗಿ ಈ ರೀತಿ ನಡೆದುಕೊಳ್ಳುತ್ತಿದೆ ಎಂದು ಸಹನ ಬಳಿ ಕಡ್ಡಿ ತುಂಡು ಮಾಡಿದಂತೆ ಮಾತನಾಡುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.